ಬರ್ರಿ ಇವತ್ತೊಂದು ಮಸ್ತ್ ಆರೋಗ್ಯಕ್ಕೂ ಒಳ್ಳೇದಾದಂಥ ನಾಷ್ಟಾ ರೆಸಿಪಿ ಹೇಳ್ಕೊಡ್ತೀನಿ ರೀ. ಈ ನಾಷ್ಟಾ ರೆಸಿಪಿ ಅಂತೂ ನಿಮಗೆ ಭಾಳ ಇಷ್ಟ ಆಕೈತಿ. ನೋಡ್ರಿ, ನಾವಿವತ್ತ ಮೆಂತೆ ಪಲ್ಯ ಪರೋಟ ಮಾಡೀವ್ರಿ. ಅದನ್ನ ಯಾವ ರೀತಿ ಮಾಡಿದ್ವಿ ಅಂತ ಇಲ್ಲೇ ಹೇಳ್ತೇವೆ ನೋಡ್ರಿ. ಮೆಂತೆ ಪಲ್ಯ ಪರೋಟ ಮಾಡಕ್ಕೆ ಇಲ್ಲೇ ಗೋಧಿ ಹಿಟ್ಟು ತೊಗೊಂಡಿದ್ವಿ ನೋಡ್ರಿ. ಒಂದು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ವಿ. ಇಲ್ಲಿ ಏನೈತಲ್ಲ ಒಂದು ಸೂಡೊಳಗಿಂದ ಒಂದು ಅರ್ಧ ಸೂಡ್ ಆಗುವಷ್ಟ ಮೆಂತೆ ಪಲ್ಯ ಈ ರೀತಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಹಾಕಿದೀವಿ ನೋಡ್ರಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ನೋಡ್ರಿ. ಉಪ್ಪು ಆದ್ಮೇಲೆ ನೋಡ್ರಿ ಇಲ್ಲಿ ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿ ಏನೈತಲ್ಲ ಜಜ್ಜಿ ಇಟ್ಕೊಂಡಿದ್ವಿ. ಸ್ವಲ್ಪ ಬೆಳ್ಳುಳ್ಳಿ ಅದು ಶುಂಠಿ ಹಾಕಿ ಅದನ್ನು ತಂದು ಇದ್ರೊಳಗೆ ಸೇರಿಸಿದ್ವಿ ರೀ. ಅದಾದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಅಜ್ವಾನ್ ಹಾಕತ್ತೀವಿ. ಅಜ್ವಾನ್ ಆದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ರೀ. ಗರಂ ಮಸಾಲ ಆದ್ಮೇಲೆ ಐತ್ಲ ರೀ ಒಂದು ಸ್ವಲ್ಪ ಏನೈತಲ್ಲ ಧನ್ಯಾ ಪೌಡರ್ ಹಾಕತ್ತೀವಿ ನೋಡ್ರಿ. ಧನ್ಯಾ ಪೌಡರ್ ಹಾಕಿದ್ಮೇಲೆ ಈ ರೀತಿ ಅಷ್ಟು ಎಲ್ಲ ಅದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಟ್ಟ ಪೂರ್ತಿ ಎಲ್ಲ ಮೆಂತೆ ಪಲ್ಯ ಸೊಪ್ಪ ಹಿಟ್ಟ ಎಲ್ಲ ಚೆಂದಂಗೆ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ನೀರು ಹಾಕೊಂಡು ಎಷ್ಟು ಬೇಕಲ್ಲ ಅಷ್ಟ ನೀರು ಹಾಕೊಂಡು ಈ ರೀತಿ ನೋಡ್ರಿ ನಾದ್ಕೋಬೇಕು. ಹಿಟ್ಟ ಒಂದು ಸ್ವಲ್ಪ ಏನೈತಲ್ಲ ನೀವು ಗಟ್ಟಿನ ನಾದ್ಕೋರಿ, ಅಂದ್ರೆ ಲಟ್ಸಾಕೋದು ಚಲೋ ಆಕೈತ್ರಿ. ನೋಡ್ರಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ತೋರಿಸ್ತೀವಿ ನೋಡ್ರಿ, ಇನ್ನು ಲಟ್ಸೋದ ತೋರಿಸ್ತೀವಿ. ಈ ರೀತಿಯಾಗಿ ನಾದ್ಕೋಬೇಕ್ರಿ. ಈಗ ನೋಡ್ರಿ, ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡತ್ತಿದ್ರೆ ಮರಿಲಾರ್ದ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡ್ರಿ, ಇದೇ ರೀತಿ ಇನ್ನೂ ಹಲವಾರು ಉತ್ತರ ಕರ್ನಾಟಕ ರೆಸಿಪಿಗಳನ್ನೆಲ್ಲ ನಿಮ್ಮ ಮುಂದೆ ತರ್ತೀವಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಫಸ್ಟ್ ನಾವು ಹಾಕೋ ವಿಡಿಯೋ ನಿಮ್ಗೆ ತಲುಪ್ತಾವ್ರಿ. ನೋಡ್ರಿ ಈ ರೀತಿಯಾಗಿ ಪೂರ್ತಿ ಎಲ್ಲ ಚೆಂದಂಗೆ ಸ್ವಲ್ಪ ಗಟ್ಟಿನ ನಾದ್ಕೋಬೇಕು ನೋಡ್ರಿ. ಈ ಹದದೊಳಗೆ ನಾದ್ಕೊಂಡ್ರೆ ಮಸ್ತಂಗೆ ಪರೋಟ ರೆಡಿಯಾಗಿ ಬರ್ತಾವೆ ನೋಡ್ರಿ. ತಿನ್ನಕ್ಕಂತೂ ಭಾರಿ ಟೇಸ್ಟ್ ಆಕಾವು. ಅಷ್ಟ ಮೃದುವಾಗಿ ಮೆತ್ತಗಂಗೆ ಉಳಿತಾವ್ರಿ ಪರೋಟ. ಚಪಾತಿ ಅದು ತಿಂದು ಬೇಜಾರದಾಗ ಈ ರೀತಿ ತಿನ್ಬೋದ್ರಿ. ಸೊಪ್ಪು ಹಾಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ. ನೋಡ್ರಿ ಇಲ್ಲೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಈ ರೀತಿ ನೋಡ್ರಿ ಉಳ್ಳಿ ಹಿಟ್ಟ ಚೆಂದಂಗೆ ಲಟ್ಟಿಸ್ಕೋಬೇಕ್ರಿ. ನೋಡ್ರಿ ಕೆಲವೊಬ್ಬರಿಗೆ ರೌಂಡಂಗೆ ಲಟ್ಟಿಸ್ಕೋಕ ಬರ್ತಿರಂಗಿಲ್ರಿ. ಅಂಥವ್ರ ಸಲುವಾಗಿನ ಇವತ್ತು ವಿಡಿಯೋ ಮಾಡೇ ತೋರಿಸಿವಿ ನೋಡ್ರಿ. ರೌಂಡಂಗೆ ಲಟ್ಸಕ್ಕೆ ಬರ್ಲಿಕ್ಕೆ ಫಸ್ಟ್ ಏನೈತ ದೊಡ್ಡದೊಂದು ಉಳ್ಳಿ ಹಿಡಿದ್ರಿ. ದೊಡ್ಡದೊಂದು ಉಳ್ಳಿ ತೊಗೊಂಡ ಈ ರೀತಿ ಲಟ್ಟಿಸ್ಕೋಬೇಕು ನೋಡ್ರಿ. ಪೂರ್ತಿ ಎಲ್ಲ ಚೆಂದಂಗೆ ಇಲ್ಲೇ ಲಟ್ಸಾತೀವಿ ನೋಡ್ರಿ. ಯಾವುದೇ ರೀತಿ ಜಾಸ್ತಿ ಎಣ್ಣೆ ಯೂಸ್ ಮಾಡಿಲ್ರಿ. ಬೇಯಿಸುವಾಗ ಅಷ್ಟೇ ಎಣ್ಣೆ ಯೂಸ್ ಮಾಡಿದ್ವಿ. ಲಟ್ಸುವಾಗ ಏನೈತಲ್ಲ ನಾವಿಲ್ಲಿ ಹಿಟ್ಟು ಹಚ್ಚನ ಲಟ್ಸಿದ್ವಿ ನೋಡ್ರಿ. ಹಿಟ್ಟು ಹಚ್ಚಿ ಲಟ್ಸೋ ಸಲುವಾಗಿನ ಇದನ್ನ ಏನೈತಲ್ಲ ನಾವು ಸ್ವಲ್ಪ ಗಟ್ಟಿ ಇಟ್ಕೊಂಡಿದ್ದೀವಿ ಹಿಟ್ಟ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕ್ರಿ. ಅಂದ್ರೆ ನಿಮಗೆ ಗುಂಡಂಗೆ ಲಟ್ಟಿಸ್ಕೋಕೆ ಬರ್ತಿರಂಗಿಲ್ಲ. ಆವಾಗ ಯಾವ ರೀತಿ ಟ್ರಿಕ್ಸ್ ಬಳಸೋದಂತ ಇವತ್ತಿನ ವಿಡಿಯೋದಾಗ ನಾ ತಿಳಿಸ್ಕೊಡ್ತೇನೆ ನೋಡ್ರಿ. ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ನೋಡ್ರಿ ಪೂರ್ತಿ ಎಲ್ಲ. ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ ಇರ್ತೈತಲ್ಲ ನಿಮ್ಮ ಮನ್ಯಾಗ, ಈ ರೀತಿ ತಾಟ ಅದನ್ನು ತೊಗೊಂಡು ಅದ್ರ ಮ್ಯಾಲೆ ಇಟ್ಟು ಏನೈತಲ್ಲ ನೀವು ಈ ರೀತಿ ಚಾಕುವಿಂದ ಸೈಡ್ ಎಲ್ಲ ಕಟ್ ಮಾಡೋದ್ರಿ. ನಮ್ದು ಅಂಚು ಐತೆ ತಾಟ, ಅದಕ್ಕೆ ನಾವು ಚಾಕು ಯೂಸ್ ಮಾಡಿದ್ವಿ. ನೀವು ಅಂಚ ಇಲ್ಲಿದ್ದ ತಾಟಿತ್ತ ತಿಳ್ಕೊರಿ. ನೀವು ಇಟ್ಟು ಕೂಡಲೇ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರಂದ್ರೆ ಅದ್ರ ಮೇಲೆ ಭಾರ ಹಾಕಿರಂದ್ರೆ ತಾನ ಕಟ್ ಆಕತ್ರಿ ಪರೋಟ. ಇಲ್ಲಿ ನೋಡ್ರಿ ತೋರ್ಸಾತೀವಿ ಇವಾಗ ಎಷ್ಟು ಮಸ್ತ್ ಹೆಂಗೆ ರೌಂಡಂಗೆ ರೆಡಿ ಆಗೈತೆ ನೋಡ್ರಿ. ಈ ರೀತಿ ರೌಂಡಂಗೆ ನೀವು ರೆಡಿ ಮಾಡ್ಕೋಬೋದ್ರಿ. ಇಲ್ಲೇ ತವಾ ಕಾದೈತಲ್ಲ, ತವಾಕ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನೋಡ್ರಿ. ತವಾಕ ಪೂರ್ತಿ ಎಲ್ಲ ಸುತ್ತಲೂ ಚೆಂದಂಗೆ ಎಣ್ಣೆ ಹಚ್ಕೊಂಡ್ಮೇಲೆ ಅಲ್ಲೇನು ರೆಡಿ ಮಾಡಿದ್ವಲ್ಲ ಪರೋಟ ಅದನ್ನು ತಂದ ಕೈಯಿಂದನ ಈ ರೀತಿ ತಂದ ಇಲ್ಲೇ ಹಾಕಿ ಬಿಡ್ಬೇಕು ನೋಡ್ರಿ. ಹಾಕಿದ್ವು ಹಾಕಿದ್ಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು ಸೈಡ್ ಏನೈತಲ್ಲ ಒಂದು ಸ್ವಲ್ಪ ಹಿಟ್ಟಿಟ್ಟು ಹತ್ತಿರ್ತೈತಲ್ಲ ಅದಕ್ಕೆ ಒಂದು ಸ್ವಲ್ಪ ಅಷ್ಟ ನೀವು ಏನರ ಎಣ್ಣೆ ಹಚ್ಚಿದ್ರಿ ಅಂದ್ರೆ ಮುಗೀತ್ರಿ. ಮಸ್ತ್ ಹೆಂಗಂದ್ರೆ ಮಸ್ತ್ ಪರೋಟ ಹಾಕವ್ರಿ. ಬಾಯಿ ರುಚಿ ಅದು ಕೆಟ್ಟಿತ್ತಂದ್ರೆ ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ ನೀವು ರೆಡಿ ಮಾಡ್ಕೊಂಡ ತಿನ್ಬೋದ್ರಿ ರೆಸಿಪಿ. ಒಂದು ಸೈಡ ಬೆಂದಿತ್ರಿ, ಇನ್ನೊಂದು ಸೈಡ ತಿರುವಿ ಹಾಕಿದ್ವಿ ನೋಡ್ರಿ. ನೋಡ್ರಿ ಈ ರೀತಿಯಾಗಿ ಮಾಡ್ಕೋಬೇಕು ನೋಡ್ರಿ. ತೋರ್ಸಾತೀವಿ ಯಾವ ರೀತಿಯಾಗಿ ಪರೋಟ ರೆಡಿ ಆಗೈತೆ ಅಂಥೇಳಿ. ಇಲ್ಲಿ ಇನ್ನೊಂದು ಸೈಡು ಬೆಂದೈತಿ, ವಾಪಸ್ ತಿರುವಿ ಹಾಕತ್ತೀವಿ ನೋಡ್ರಿ. ನೋಡೋಕ್ಕೂ ಅಷ್ಟ ಚೆಂದಾಗೈತೆ, ತಿನ್ನೋಕ್ಕೂ ಭಾಳ ರುಚಿಯಾಗೈತ್ರಿ. ಅಲ್ಲೆಲ್ಲೇ ಮೆಂತಿ ಪಲ್ಯ ಬರ್ತೈತೆ ನೋಡ್ರಿ. ಒಂದೊಂದು ತುತ್ತಿಗೆ ತಿನ್ನೋತ್ನಾಗ ಭಾಳ ಅಂದ್ರೆ ಭಾಳ ಶಿಮಿ ಹತ್ತೈತ್ರಿ. ನಾವು ಎಳ್ಳು ಹಾಕೋದು ಮಿಸ್ ಮಾಡಿದೀವಿ ರೀ. ನಿಮ್ಮ ಮನ್ಯಾಗ ಎಳ್ಳು ಇದ್ದು ಅಂದ್ರೆ ನೀವು ಬಿಳಿ ಎಳ್ಳು ಹಾಕ್ರಿ. ಇಲ್ಲಿ ನೋಡ್ರಿ ಪರೋಟ ಎಷ್ಟು ಮಸ್ತ್ ಹೆಂಗೆ ರೆಡಿ ಆಗೈತಿ. ಇಲ್ಲೇ ಇನ್ನೊಂದು ಪರೋಟ ಅದೇ ರೀತಿನ ಅದ ಮೆಥಡ್ ಒಳಗನ ನಾವು ಮಾಡೇ ತೋರ್ಸಾತೀವಿ ರೀ ನಿಮ್ಗೆ. ಕೆಲವೊಮ್ಮೆ ನೋಡ್ರಿ ಅವಲಕ್ಕಿ ಉಪ್ಪಿಟ ಈ ಥರ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ನೀವು ನಾಷ್ಟಕ್ಕೆ ಮಾಡ್ಕೋಬೋದ್ರಿ. ಇದ್ರ ಜೊತೆ ಸ್ವಲ್ಪ ಏನ್ರಿ ಶೇಂಗಾ ಚಟ್ನಿ ಇಲ್ಲ ಮೊಸರು ಇತ್ತಂದ್ರೆ ಸೈಡ ತಿನ್ನಕ್ಕೆ ಭಾರಿ ಚಲೋ ಅನ್ನಿಸ್ತೈತ್ರಿ. ಮೆಂತೆ ಪಲ್ಯ ಹಂಗೆ ತಿನ್ನಕ್ಕೆ ತಾಳಿಸಿದ ಮತ್ತು ಅಳ್ಳಕ್ಕೆ ಹಿಂಗೆ ಮಾಡಿದ್ರೆ ತಿನ್ನಕ್ಕೆ ಒಳ್ಳೆ ಅಂತಿರ್ತಾರೆ ನೋಡ್ರಿ. ಅವಾಗ ಈ ರೀತಿ ನೀವು ತಲೆ ಒಡಿಸಿ ಮಸ್ತ್ ಹೆಂಗೆ ಪರೋಟ ಮಾಡಿ ಮಕ್ಕಳಿಗೆ ಸ್ವಲ್ಪ ಅದ್ರೊಳಗೆ ಕಿಸಾನ್ ಜಾಮ ಅಥವಾ ಏನಾರ ಜಾಮ್ ಹಚ್ಚಿ ಸುತ್ತಿ ಕೊಟ್ಟರು ಅವ್ರು ಇಷ್ಟಪಟ್ಟ ತಿಂತಾರೆ. ನೋಡ್ರಿ ಇವಾಗ ಇನ್ನೊಂದು ಪರೋಟ ಯಾವ ರೀತಿಯಾಗಿ ರೆಡಿ ಆಗೈತೆ ಅಂತ ಹೇಳಿ ತೋರ್ಸಾತೀವಿ. ಇದನ್ನು ತವಾ ಮೇಲೆ ಹಾಕಿ ಚೆಂದಂಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಸೈಡ ಬೇಯಿಸ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ನೋಡ್ರಿ ಪೂರ್ತಿ ಎಲ್ಲ ಚೆಂದಂಗೆ ಬೇಯಿಸ್ಕೋಬೇಕ್ರಿ.
ನೋಡ್ರಿ ಯಾವುದೇ ರೀತಿ ಹೊರಗಿನ ವಸ್ತು ತಂದು ಮಾಡೋ ಅವಶ್ಯಕತೆನೇ ಇಲ್ರಿ. ಮನ್ಯಾಗಿದ್ದದ್ದು ವಸ್ತುವನ್ನು ಬಳಸಿನೇ ಯಾವ ರೀತಿ ರೆಸಿಪಿಗಳನ್ನ ಮಾಡೋದಂತ ನಾವು ನಮ್ಮ ಚಾನಲ್ ಒಳಗೆ ತೋರಿಸ್ತಿರ್ತೀವಿ ರೀ. ಮರಿಲಾರ್ದ ಎಲ್ಲ ವಿಡಿಯೋಸ್ಗಳನ್ನ ನೋಡ್ಕೋತಾ ಇರಿ. ಮತ್ತು ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ನೀವು ಕಮೆಂಟ ಸಲುವಾಗಿ ನಾವು ಕಾಯ್ತಿರ್ತೀವಿ ರೀ. ಯಾವ ರೀತಿ ನಮ್ಮ ರೆಸಿಪಿ ಆಗೈತೆ ಅಂತ ಮರಿಲಾರ್ದ ಕಮೆಂಟ್ ಒಳಗೆ ತಿಳಿಸ್ರಿ. ಇಲ್ಲಿ ನೋಡ್ರಿ, ಇವತ್ತು ನಾವು ಮಾಡಿದಂಥ ಮಸ್ತ್ ಪರೋಟ ಅಂದ್ರೆ ಮೆಂತ್ಯ ಸೊಪ್ಪಿನ ಪರೋಟ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.